ಬ್ಯಾಂಗ್ಳೂರ್ಗೆ ಅಷ್ಟೇ ಅಲ್ಲ, ಎಂಟೈರ್ ಇಂಡಿಯಾಗೇನೆ ನಂಬರ್ 1 ಕ್ರಿಕೆಟ್ ಅಕಾಡೆಮಿ. ಮಂಗಳೂರು ಆಗ್ಬೋದು, ರಾಯಚೂರು ಆಗ್ಬೋದು, ತುಮಕೂರು ಆಗ್ಬೋದು, ಮೈಸೂರು ಆಗ್ಬೋದು. ನೀವು ಕೂರ್ಗವ್ರು ಇದ್ದರೆ ನೀವು ಮೈಸೂರು ಝೋನ್ಗೆ ಆಡ್ಬೋದು ಅಥವಾ ಮ್ಯಾಂಗ್ಳೂರು ಝೋನ್ಗೆ ಆಡ್ಬೋದು. ಸೊ ಶಿವಮೊಗ್ಗ ಝೋನ್ ಇದೆ. ಸೊ ಶಿವಮೊಗ್ಗ, ತುಮಕೂರು, ಈಗ ಚಿತ್ರದುರ್ಗ ಅವರಾಗಿರ್ತೀರ ನೀವು. ಸೊ ಚಿತ್ರದುರ್ಗ ಅವರಾಗಿದ್ದರೆ ತುಮಕೂರು ಝೋನ್ಗೆ ಆಡ್ಬೋದು. ರಾಯಚೂರು ಝೋನ್ ಇದೆ. ಅದು ಎಸ್ಪೆಷಲಿ NCA ನ್ಯಾಷನಲ್. ಹಲೋ, ವೆಲ್ಕಮ್ ಬ್ಯಾಕ್. ಸೊ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಈ ಕಮೆಂಟು ಲೀಡಿಂಗಲ್ಲಿರೋದು. ಸೊ ಬೆಸ್ಟ್ ಕ್ರಿಕೆಟ್ ಅಕಾಡೆಮಿ ಕರ್ನಾಟಕದಲ್ಲಿ ಯಾವುದು ಅಂತ. ಹಾಗೆ ತುಂಬ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡೋದಿದೆ. ಇನ್ಫ್ಯಾಕ್ಟ್ 0 to India ಸೀರೀಸಲ್ಲಿ ಫಸ್ಟ್ ಸ್ಟೆಪ್ಪು ಒಂದು ಕ್ರಿಕೆಟರ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಯಾವ ಥರ ಅಕಾಡೆಮಿಯಿಂದ ಸ್ಟಾರ್ಟ್ ಮಾಡಬೇಕು, ಹಾಗೆ ಇಂಪಾರ್ಟೆಂಟಾಗಿ ಎಲ್ಲಿ ಸ್ಟಾರ್ಟ್ ಮಾಡಬೇಕು ಅನ್ನೋದೊಂದು ಟಾಪಿಕ್ ಇತ್ತು. ಸೊ ಅದು ನಿಮಗೆ 0 to India 5th ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ. ಅದು ನೆಕ್ಸ್ಟು ಲಾಸ್ಟ್ 4 ಎಪಿಸೋಡಲ್ಲಿ ನಿಮಗೆ ತಿಳಿಸ್ಕೊಟ್ಟಿರೋದು ಬಂದು ಮೊದಲನೇ ಸ್ಟೆಪ್ ಆಗಿ ಕ್ರಿಕೆಟ್ ಹೇಗೆ ಸ್ಟಾರ್ಟ್ ಆಗುತ್ತೆ, ಸೊ ಯಾವ್ಯಾವ ಆ್ಯಂಗಲಲ್ಲಿ ಯಾವ್ಯಾವ ಪ್ಲೇಯರ್ಸು ಯಾವ ರೀತಿ ಮುಂದೆ ಹೋಗ್ತಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರಿಕೆಟ್ ಅಂದರೆ ತಪ್ಪಾಗಲ್ಲ. ಅವ್ರಿಗೂ ಇಂಡಿಯಾ ಆಡೋ ಆಸೆ ಇರುತ್ತೆ, ಬಟ್ ಎಲ್ಲರೂ ಇಂಡಿಯಾ ಖಂಡಿತ ಆಡೋಕ್ಕಾಗಲ್ಲ. ಬಟ್ ಈ ಸ್ಟಾರ್ಟ್ ಮಾಡಿದಂಥ ಕ್ರಿಕೆಟರ್ಸ್ದು ಏನಾಗುತ್ತೆ, ಏನು ಫ್ಯೂಚರ್ ಇದೆ, ಮಧ್ಯದಲ್ಲಿ ಏನೇನಿದೆ. ಸೊ ಇವತ್ತು ನಾವು ಫೋಕಸ್ ಮಾಡ್ತಿರೋದು ಪೇರೆಂಟ್ಸ್. ಸೊ ಪೇರೆಂಟ್ನ ಒಂದು ಡ್ಯೂಟಿಯಾಗಿ ಏನಾಗಿರುತ್ತೆ, ಹಾಗೆ ಒಂದು ಟ್ರೈನಿ ಆಗಿ ಅಥವಾ ಒಂದು ಮಗುವಾಗಿ ಅವನ ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ, ಸೊ ಯಾವ ರೀತಿ ಹೋಗುತ್ತೆ ಹ್ಯಾಂಡ್ ಇನ್ ಹ್ಯಾಂಡು. ಸೊ ಪೇರೆಂಟ್ಸ್ ವರ್ಸಸ್ ಕಿಡ್ಸು. ಸೊ ಒಂದು ಪೇರೆಂಟ್ ಯೋಚನೆ ಮಾಡಿದಾಗ ಮಗುಗೆ ಕ್ರಿಕೆಟ್ ಕೋಚಿಂಗ್ ಅಥವಾ ಕ್ರಿಕೆಟನ್ನು ಫ್ಯೂಚರ್ ನೋಡಿದ್ರೆ ಫಸ್ಟು ಬರೋದು ಟ್ಯಾಲೆಂಟ್ ಬೇಕು ಅದಕ್ಕೆ. ಸೊ ಟ್ಯಾಲೆಂಟ್ ನಮ್ಮ ಮಕ್ಕಳಲ್ಲಿ ಇದೆಯಾ ಅನ್ನೋದೊಂದು ಪ್ರಶ್ನೆ ಬಂದೇ ಬರುತ್ತೆ. ಸೊ ಟ್ಯಾಲೆಂಟ್ ಅಂದರೆ ಏನು? ಇದು ಬರೀ ಮೈಂಡ್ ಸೆಟ್ ಅಷ್ಟೇ. ಇವಾಗ ಆ್ಯಕ್ಷನ್ ಟೈಮು ಎಲ್ಲಿ ತೊಗೋಬೇಕು ಒಂದು ಇಂಡಿವಿಜುವಲ್ ಆಗಿ. ಸೊ ಅದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಈ ವಿಡಿಯೋ ನೋಡ್ಕೊಬನ್ನಿ. ಸೊ ಇದರ ಓಲ್ ಇಂಟೆನ್ಷನ್ ಏನು ಅನ್ನೋದ್ರ ಬಗ್ಗೆ. ಅದಾದಮೇಲೆ ನಿಮಗೆ ಕರ್ನಾಟಕದಲ್ಲಿ ಬೆಸ್ಟ್ ಕ್ರಿಕೆಟ್ ಅಕಾಡೆಮೀಸು ಹಾಗೆ ಟಾಪ್ ಕ್ರಿಕೆಟ್ ಅಕಾಡೆಮೀಸ್ ಏನಂತಾರೆ, ಡಿಫ್ರೆನ್ಸ್ ಇದೆ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಬೆಸ್ಟ್ ಕ್ರಿಕೆಟ್ ಅಕಾಡೆಮಿಗೂ ಹಾಗೆ ಟಾಪ್ ಕ್ರಿಕೆಟ್ ಅಕಾಡೆಮೀಸ್ಗೂ ಏನು ಡಿಫ್ರೆನ್ಸ್ ಇರುತ್ತೆ ಅಂತ. ಸೊ ಲೆಟ್ಸ್ ಗೋ, ಆ ವಿಡಿಯೋ ನೋಡ್ಕೊಬನ್ನಿ. ಕರ್ನಾಟಕದಲ್ಲೇ ಮಾತಾಡೋಣ. ನಮ್ಮ ಕರ್ನಾಟಕದಲ್ಲಿ ಕ್ರಿಕೆಟ್ ಸ್ಟ್ಯಾಂಡರ್ಡ್ ಇಂಪ್ರೂವ್ ಆಗೋಕ್ಕೆ ಎಷ್ಟಿದೆ, ಇನ್ನೂ ಎಷ್ಟು ಇಂಪ್ರೂವ್ ಆಗ್ಬೋದು? ಕ್ರಿಕೆಟ್ ಸ್ಟ್ಯಾಂಡರ್ಡ್ಸ್ ಅನ್ನೋದಕ್ಕಿಂತ ಕ್ರಿಕೆಟ್ ಸ್ಟ್ಯಾಂಡರ್ಡ್ಸ್ ಇಂಪ್ರೂವ್ ಆಗ್ತಾ ಇಲ್ಲ ಅಂತಲ್ಲ, ಎಷ್ಟು ಸ್ಕೋಪ್ ಇದೆ ಇನ್ನು? 10 ವರ್ಷ ಆಗಿದೆ ನಾವು ರಂಜಿ ಟ್ರೋಫಿ ಗೆದ್ದು ಈಗ. ಸೊ ಇಟ್ಸ್ ಬಿನ್ ಅ ಲಾಂಗ್ ಬ್ರೇಕ್. ಸೊ ಅದರಲ್ಲೇ ಗೊತ್ತಾಗುತ್ತೆ, ಲೈಕ್ ರಂಜಿ ಟ್ರೋಫಿ ಒನ್ ಆಫ್ ದ ಪ್ರೆಸ್ಟೀಜಿಯಸ್ ಟೂರ್ನಮೆಂಟ್ ಆಫ್ ಇಂಡಿಯನ್ ಡೊಮೆಸ್ಟಿಕ್ ಸರ್ಕಿಟ್. ಸೊ ನಾವು ಅದನ್ನು ಯೋಚನೆ ಮಾಡೋಕೆ ಹೋದರೆ ವಿ ಹ್ಯಾವ್ ನಾಟ್ ಅಚೀವ್ಡ್ ಇಟ್ ಇನ್ ದ ಲಾಸ್ಟ್ 10 years. ಸೊ ಆಬ್ವಿಯಸ್ಲಿ ನಾವೆಲ್ಲೋ ಮಿಸ್ಟೇಕ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಆಲ್ಮೋಸ್ಟ್ ನಾನು ಲಾಸ್ಟ್ 5 yearsಲ್ಲಿ 3-4 ಸೆಮಿಫೈನಲ್ಸ್ ಆಡಿದ್ದೀವಿ. ಬಟ್ ಅದೇ ಏನು ಮಿಸ್ಟೇಕ್ ಆಗ್ತಾಯಿದೆ, ಎಲ್ಲಿ ವಿ ಆರ್ ಗೋಯಿಂಗ್ ರಾಂಗ್, ನಾವೇನು ಮಾಡ್ತಾ ಇದ್ದೀರಿ, ವಿ ಆರ್ ಗೆಟಿಂಗ್ ಅ ಲಿಟಲ್ ಕಾಂಪ್ಲಿಸೆಂಟ್ ಅನಿಸುತ್ತೆ ದ ಮೂಮೆಂಟ್ ವಿ ಆರ್ ರೀಚಿಂಗ್ ಇನ್ ಟು ದ ಸೆಮೀಸ್ ಆರ್ ನಾಕ್ಔಟ್ ಸ್ಟೇಜಸ್ಗೆ ಹೋದಾಗ. ಅದು ಒಂದು ಆ್ಯಸ್ ಅ ಟೀಮ್ ನಾನು ಹೇಳ್ತೀನಿ. ಆ್ಯಸ್ ಅ ಓವರ್ ಆಲ್ ಕರ್ನಾಟಕ ಲೈಕ್ ಇನ್ಫ್ರಾಸ್ಟ್ರಕ್ಚರ್ ಬೆಟರ್ ಆಗ್ತಾ ಇದೆ. ಅಫಿಷಿಯಲ್ ಏರಿಯಾಸಲ್ಲಿ ಕ್ರಿಕೆಟ್ ಬರ್ತಾ ಇದೆ. ಬಟ್ ಮೇ ಬಿ ಕೋಚಸ್, ಮೆಂಟರ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ ಈ ಅಫಿಷಿಯಲ್ ಏರಿಯಾಸ್ಗೆ. ಸೊ ಪ್ರಾಬ್ಲಿ ಅಫಿಷಿಯಲ್ ಅಂದರೆ ಝೋನ್ಸ್ ಎಲ್ಲ ಹೇಳ್ತೀನಲ್ಲ, ಆ ಬ್ಯಾಚ್ ಝೋನ್ಸ್. ನಮ್ಮ ಕರ್ನಾಟಕದಲ್ಲಿ 4-5 ಡಿಸ್ಟ್ರಿಕ್ಟ್ ಸೇರಿ ಒಂದು ಝೋನ್ ಅಂತ ಮಾಡ್ತಾರೆ. ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಲ್ಲಿಂದ ಯಾಕೆಂದರೆ ಆ ಝೋನ್ ಅಂತ ಮಾಡಿರೋದೇ ನಿಮಗೆ ಅಂತಾನೆ, ಆ ಝೋನ್ ಆ ಡಿಸ್ಟ್ರಿಕ್ಟಲ್ಲಿ ಇರೋರಿಗೆ ಅಂತಾನೆ. ಸೊ ತುಂಬ ಜನಕ್ಕೆ ಏನು ಗೊತ್ತಿಲ್ಲ ಅಂದರೆ ಕ್ರಿಕೆಟ್ ಅಂದರೆ ಬ್ಯಾಂಗ್ಳೂರೇ ಅಲ್ಲ. ಸೊ ಅದು ನಿಮಗೆ ಅಂತಲೇ ಇರೋದು. ನಿಮ್ಮ ರಾಯಚೂರು ಝೋನ್ ಆಗಿದ್ದರೆ ನಾನು ಮೈಸೂರು ಝೋನನ್ನಾಗಿ ನಾನು ನಿಮ್ಗೆ ರಾಯಚೂರು ಝೋನ್ ಬಂದು ಸೆಲೆಕ್ಷನ್ಗೆ ಅಟೆಂಡ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಿಮಗೆ ಅಂತಲೇ ಇರೋದು, ಆ ಸೆಲೆಕ್ಷನ್ ಪ್ಯಾನಲ್ಲೇ ಇರೋದು ನಿಮಗೆ ಅಂತ. ಬೇರೆ ಡಿಸ್ಟ್ರಿಕ್ಕಿಂದ ನಾನು ಇಲ್ಲ ಅಟೆಂಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಿಮ್ಮದೇ ಅದು. ಸೊ ಅದು ನೀವು ಅಲ್ಲಿರೋ ಅರ್ಥ ಮಾಡ್ಕೋಬೇಕಷ್ಟೇ. ಅದು ನಿಮಗೆ ಅಂತಲೇ ಇರೋದು, ಅದನ್ನು ಯೂಸ್ ಮಾಡ್ಕೋಬೇಕಷ್ಟೇ. ಅದನ್ನು ಎಜುಕೇಟ್ ಮಾಡಬೇಕು ಆ್ಯಸ್ ಅ ಕನ್ವೀನರ್ಸ್ ಅವ್ರ ಯಾರ್ಯಾರು ಅಲ್ಲಿರ್ತಾರೆ. ಸೊ ಅದಕ್ಕೆ ಮೆಂಟರ್ಶಿಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ. ಈ ಮೆಂಟರಿಂಗ್ ಏನಂದರೆ ಜಸ್ಟ್ ನಾಟ್ ಕ್ರಿಕೆಟ್, ಯು ಹ್ಯಾವ್ ಟು ಎಜುಕೇಟ್ ಅಬೌಟ್ ದೆಮ್, ಯಾವ ಥರ ವರ್ಕ್ ಆಗುತ್ತೆ, ಹೆಂಗೆ ಅವ್ರು ಯೂಸ್ ಮಾಡ್ಕೊಬೋದು ಈ ಫೆಸಿಲಿಟೀಸ್ನ, ಅಥವಾ ಏನು ಮಾಡಿ ನಿಮಗೆ ಬೆಟರ್ಮೆಂಟ್ ಆಫ್ ಕ್ರಿಕೆಟ್ ಆಗುತ್ತೆ, ಅದನ್ನೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ತುಂಬ ಜನಕ್ಕೆ ಏನು ನೋಷನ್ ಇರುತ್ತೆ ಅಂದರೆ, ಇಲ್ಲ ಗುರು ಕ್ರಿಕೆಟ್ ಅಂದರೆ ನಾವು ಬೆಂಗಳೂರಿಗೆ ಹೋಗಿ ಶಿಫ್ಟ್ ಆಗಬೇಕು, ಬೆಂಗಳೂರಲ್ಲಿ ಮಾತ್ರನೇ ಕ್ಲಬ್ ಕ್ರಿಕೆಟೆಲ್ಲ ಆಡೋಕ್ಕಾಗೋದು, ಅದೆಲ್ಲ ತಪ್ಪು. ಲೈಕ್ ಎಸ್ ಟು ಅನ್ ಎಕ್ಸ್ಟೆಂಡ್ ಓಕೆ, ಅದು ಓಕೆ ಫೇರ್ ಇನಫ್ ಅನ್ಬೋದು. ಬಟ್ ನಿಮ್ಮಲ್ಲೂ ಇದೆ, ಎಲ್ಲ ಝೋನ್ಗೂ ಎಲ್ಲ ಇದರಲ್ಲೂ ಮಂಗಳೂರು ಆಗ್ಬೋದು, ರಾಯಚೂರು ಆಗ್ಬೋದು, ತುಮಕೂರು ಆಗ್ಬೋದು, ಮೈಸೂರು ಆಗ್ಬೋದು, ನೀವು ಕೂರ್ಗವ್ರು ಇದ್ದರೆ ನೀವು ಮೈಸೂರು ಝೋನ್ಗೆ ಆಡ್ಬೋದು ಅಥವಾ ಮ್ಯಾಂಗ್ಳೂರು ಝೋನ್ಗೆ ಆಡ್ಬೋದು. ಸೊ ಶಿವಮೊಗ್ಗ ಝೋನ್ ಇದೆ. ಸೊ ಶಿವಮೊಗ್ಗ, ತುಮಕೂರು,
ಈಗ ಚಿತ್ರದುರ್ಗ ಅವರಾಗಿರ್ತೀರಾ ನೀವು, ಸೊ ಚಿತ್ರದುರ್ಗ ಅವರಾಗಿದ್ರೆ ತುಮಕೂರು ಝೋನ್ಗೆ ಆಡ್ಬೋದು. ರಾಯಚೂರಲ್ಲಿ ರಾಯಚೂರು ಝೋನ್ ಇದೆ. ಸೊ ಫೆಸಿಲಿಟೀಸ್ ಇದೆ, ಅದನ್ನ ಹೆಂಗೆ ಯುಟಿಲೈಸ್ ಮಾಡ್ಕೊಬೇಕು ಅದನ್ನ ಸ್ವಲ್ಪ ಪ್ರಾಬ್ಲಿ ಇನ್ನೊಂದು ಸ್ವಲ್ಪ ಅದ್ರ ಮೇಲೆ ಲೈಟ್ ಹಾಕಿದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಎಲ್ಲರಿಗೂ ಅಲ್ಲಿ ಲೋಕಲ್ಸ್ಗೆ ಎಲ್ಲರಿಗೂ ತಿಳಿಸ್ಕೊಟ್ರೆ ಅದು ತುಂಬ ಈಸಿ ಇರುತ್ತೆ. ಈ ಪ್ರೋಗ್ರಾಮ್ ಉದ್ದೇಶನೇ ಅದು. ಸೊ ಒಂದು ಲಾಸ್ಟ್ ಹಳ್ಳಿಗೂ ಅವ್ರಿಗೂ ಅರ್ಥ ಆಗಬೇಕು ಅನ್ನೋ ಇದರಲ್ಲೇ ಈ ಥ್ರೂಔಟ್ ಜೀರೋ ಇಂದ ಇಂಡಿಯಾ ಸೀರೀಸ್ ನಡೀತಾ ಇರೋದು. ಸೊ ಆ್ಯಕ್ಚುಲಿ ಈಗ ನಾವು ಏನು ಡಿಸ್ಕಸ್ ಮಾಡ್ತಿದ್ದೀವಿ, ಫಸ್ಟ್ ಸ್ಕೆಡ್ಯೂಲು ಜೀರೋಯಿಂದ ಸ್ಟೇಟ್ ಆಡೋವರೆಗೂ. ಸೊ ಸ್ಟೇಟಿಂದ ಇಂಡಿಯಾ ಆಡೋರ್ಗೆ ಬೇರೆ ಸ್ಕೆಡ್ಯೂಲ್ ಮಾಡಬೇಕು, ಅದು ಮಾಡೋಣ. ಸೊ ಫಸ್ಟ್ ಇಲ್ಲಿ ಲೋಕಲ್ ಕ್ರಿಕೆಟ್ನ ನಾವು ಅಡ್ರೆಸ್ ಮಾಡ್ತಾ ಇರೋದ್ರಿಂದ ಈಗ ನಮ್ಮದು ಝೋನ್ ವೈಸ್ ಬಂದರೆ ಬ್ಯಾಂಗ್ಳೂರ್ ಝೋನ್ ಕ್ವಾಲಿಟಿ, ಕ್ರಿಕೆಟ್ ಆಫ್ ಕ್ವಾಲಿಟಿ ಓಕೆ, ದಿ ಪೀಕ್ ಲೆವೆಲ್ ನಮ್ಮ ಕರ್ನಾಟಕದಲ್ಲಿ. ಹಾಗೆ ಬೇರೆ ಬೇರೆ ನಮ್ಮ ಝೋನ್ಸ್ಗಳೇನಿದೆ, ಮೈಸೂರು ಝೋನ್ ಇರ್ಬೋದು, ಮ್ಯಾಂಗ್ಳೂರ್ ಇರ್ಬೋದು, ರಾಯಚೂರು ಇರ್ಬೋದು, ಅಥವಾ ತುಮಕೂರು ಝೋನೇ ಇರ್ಬೋದು. ಸೊ ಇಲ್ಲಿ ಇನ್ನು ಕ್ರಿಕೆಟ್ ಡೆವಲಪ್ ಆಗಬೇಕು, ಇಲ್ಲ ಸ್ಟ್ಯಾಂಡರ್ಡ್ ಅಷ್ಟು ರೀಚ್ ಆಗ್ತಿಲ್ಲ ಅಂತ ಏನಾದ್ರೆ ಅನ್ಸುತ್ತಾ, ಅಥವಾ ಏನಿದೆ? ನಾನು ಆಡಿರುವಾಗ ಅಂಡರ್-14 ಆಡುವಾಗ ಮ್ಯಾಂಗ್ಳೂರ್, ಶಿವಮೊಗ್ಗ ಅವ್ರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿತ್ತು, ಯಾಕಂದರೆ ಫೆಸಿಲಿಟೀಸ್ ಆ ಥರ ಇರ್ತಾ ಇರಲಿಲ್ಲ. ಇವಾಗ ಬಟ್ ಎಲ್ಲ ಕಡೆ ಗ್ರೌಂಡ್ಸ್ ಬರ್ತಾ ಇದೆ, ಟರ್ಫು ಇದೆ, ಆಲ್ಮೋಸ್ಟ್ ಎಲ್ಲ ಕಡೆ ಟರ್ಫ್ ಗ್ರೌಂಡ್ಸು ಇದೆ, ಪ್ರಾಕ್ಟೀಸ್ಗೂ ಫೆಸಿಲಿಟೀಸ್ ಇದೆ. ಅದೇ ಇವಾಗ ನೋಡಿದ್ರೇನು ಅಂಡರ್-14, ಅಂಡರ್-16 ಅಲ್ಲಿ ಮ್ಯಾಂಗ್ಳೂರ್ ಝೋನ್ ಅವರು ಬ್ಯಾಂಗ್ಳೂರ್ಗೆ ಹೊಡಿತವ್ರೆ, ರಾಯಚೂರು ಝೋನ್ ಅವರು ಹೊಡಿತವ್ರೆ. ಅದೇ ಡೆವಲಪ್ ಆಗಿದೆ, ಬೇರೆ ಝೋನ್ಸು ಚೆನ್ನಾಗಿ ಆಡ್ತವ್ರೆ. ಇನ್ನೂ ಸ್ವಲ್ಪ ಗ್ರೌಂಡ್ಸು ಫೆಸಿಲಿಟೀಸ್ ಆಗ್ಬೋದು, ಬಟ್ ಅದೇ ಟೈಮ್ ಜೊತೆ ಆಗ್ತಾ ಬರುತ್ತೆ. ಅದೇ ಇವಾಗ ಚೆನ್ನಾಗಿದೆ. ನಿಂಗೊಂದು ವಿಷಯ ಗೊತ್ತಾ, ನಮ್ಮ ಮೈಸೂರು ಝೋನ್ ಆಗಲಿ, ರಾಯಚೂರು ಝೋನ್ ಆಗಲಿ, ಅಲ್ಲಿರೋ ಹಳ್ಳಿಯವ್ರಿಗೆ ಆ ಝೋನ್ಗಳಿರೋದು ಅವ್ರಿಗೋಸ್ಕರ ಏನಂತಲೇ ಗೊತ್ತಿಲ್ಲ. ಸೊ ಅದು ನಮ್ಮ ಹಳ್ಳಿಗೂ ಒಂದು ಡಿಸ್ಟಿಕ್ ಕನೆಕ್ಟ್ ಆಗಿದ್ವಿ, ಸೊ ಆ ಡಿಸ್ಟಿಕ್ಗೂ ಒಂದು ಝೋನಿಗೆ ಕನೆಕ್ಟ್ ಆಗಿದೆ. ಸೊ ಪೈಪ್ಲೈನ್ ಈ ರೀತಿ ಇದೆ ಕ್ರಿಕೆಟ್ ಬರೋದಕ್ಕೆ ಅಂತ. ಸೊ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ, ಅಥವಾ ನಿನಗೆ ಬೀಯಿಂಗ್ ಇನ್ ಕ್ರಿಕೆಟ್ ನಿಂಗೆ ಅನ್ಸುತ್ತಾ? ಅದು ಆಬ್ವಿಯಸ್ಲಿ ಜಾಸ್ತಿ ಜನ ಗೊತ್ತಿರಲ್ಲ ಹಳ್ಳಿಯವ್ರಿಗೆ, ಬಟ್ ಅದೇ ಸ್ವಲ್ಪ ಯಾರಾದರೂ ಹೋಗಿ ಹೇಳಿದ್ರೆ, ಇಲ್ಲಾಂದರೆ ಅವರೇ ಹೋಗಿ ಮೇನ್ ಒಂಥರ ಇವಾಗ ಮೈಸೂರು ಝೋನ್ ಅಂತ ಒಂದು ಝೋನ್ ಇದೆ, ಮೈಸೂರಲ್ಲಿ ಎಷ್ಟೋ ಸೆಂಟರ್ಸ್ ಇದೆ, ಅಲ್ಲಿ ಹೋಗಿ ಯಾರಿಗಾದ್ರೂ ಕೇಳಿದ್ರೆ, ಯಾರಾದರೂ ಇದ್ದರೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಗೊತ್ತಾಗುತ್ತೆ ಅವ್ರಿಗೂ. ಮತ್ತು ಅದೇ ಹೋಗಿ ಕೇಳಿದ್ರೇ ಗೊತ್ತಾಗೋದು, ಇಲ್ಲಾಂದರೆ ಬೆಂಗಳೂರಲ್ಲೂ ಒಂದೊಂದು ಸತಿ ತುಂಬ ಜನ ಗೊತ್ತಿರಲ್ಲ ಎಲ್ಲಿ ಹೋಗಬೇಕು, ಹೆಂಗೆ ಸ್ಟಾರ್ಟ್ ಮಾಡಬೇಕಂತ. ಅದೇ ಸೊ ಈ ಎಂಟೈರ್ ಪ್ರೋಗ್ರಾಮ್ ಝೀರೋ ಟು ಇಂಡಿಯಾ ಅದೇ ಇರೋ ಫೋಕಸ್ಸು. ಸೊ ಕರ್ನಾಟಕದ ಒಂದು ಕೊನೆ ಹಳ್ಳಿಲಿರೋರಿಗೂ ಅರ್ಥ ಆಗಬೇಕು, ಹಾಗೆ ಅವ್ರು ಏನೇನು ಮಾಡ್ಕೋಬೋದು. ಈಗ ಮೇಯ್ನ್ ಬರೋದಂದರೆ ನಮ್ಮ ಹತ್ರ ದುಡ್ಡಿರಲ್ಲ ಅಂತ, ಓಕೆ, ನಿಮ್ಮ ಲಿಮಿಟೇಷನಲ್ಲಿ ಏನು ಮಾಡ್ಬೋದು. ಸೊ ಮುಂದೆ ಒಂದು ಟೈಮ್ ಬರುತ್ತೆ, ಅವಾಗ ಅಲ್ಲಿವರೆಗೂ ಪ್ರಿಪೇರ್ ಆಗಿರ್ಬೇಕಲ್ವ. ಇಫ್ ಯು ಆರ್ ಲಕ್ಕಿ ಇನಫ್ ವಿಲ್ ಬಿ ಇನ್ ದಟ್ ರೈಟ್ ಪ್ಲೇಸ್. ಲಕ್ಕಿ ನಿಮ್ಮಲ್ಲಿ ಲಕ್ ಇದ್ದರೆ, ಆ ಲಕ್ ಇದ್ದರೆ, ಲಕ್ ಅಂದರೆ ನೀವು ಎಷ್ಟು ಕಷ್ಟ ಬೆಳೆದಿದ್ದೀರ ಅದೇ ನಿಮ್ಮ ಲಕ್ಕು. ಸೊ ಒಂದು ಟೈಮಲ್ಲಿ ನಿಮ್ಮ ಟೈಮ್ ಬಂದಾಗ ನೀವು ಒಂದು ಜಾಗದಲ್ಲಿ ಇರ್ತೀರ, ಆ ಜಾಗದಲ್ಲಿ ಇದ್ದಾಗ ನೀವು ರೆಡಿ ಇರಬೇಕು ಅಷ್ಟೇ. ಸೊ ಆ ಟೈಮ್ ಬರುತ್ತೆ ಅಂತ ಸುಮ್ಮನೆ ಕೂತಿದ್ರೆ ಆಗಲ್ಲ, ಏನು ಮಾಡ್ತಿರ್ಬೇಕು, ಆ ಟೈಮ್ ಬಂದಾಗ ಯುಟಿಲೈಸ್ ಮಾಡ್ಕೋಬೇಕು. ದಟ್ಸ್ ವೇರ್ ಲಕ್ ಇಸ್. ಹಾಗೆ ತಿಳಿಸ್ಕೊಟ್ಟಂಗೆ ಇಲ್ಲಿ ಇಂಪಾರ್ಟೆನ್ಸ್ ಇರೋದು ಪ್ರೈಮರಿ ಝೋನ್ಸ್. ಪ್ರೈಮರಿ ಝೋನ್ಸು ಈಗ ಬ್ಯಾಂಗ್ಳೂರು ಎಕ್ಸಾಂಪಲ್, ಬ್ಯಾಂಗ್ಳೂರಿಗೆ ಚನ್ನಪಟ್ಟಣ ಬರುತ್ತೆ, ಈ ಕಡೆ ಕೋಲಾರ ಬರುತ್ತೆ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಮತ್ತು ಬ್ಯಾಂಗ್ಳೂರು ಸಿಟಿ ಏನಿದೆ ಅದೆಲ್ಲ ಸೇರಿ ಒಂದು ಬ್ಯಾಂಗ್ಳೂರು ಬಿಗ್ ಝೋನ್. ಸೊ ಹಾಗೆ ಮೈಸೂರಿಗೆ, ಸೊ ಮೈಸೂರು ಝೋನ್ ಏನು ನಿಮಗೆ ಮೈಸೂರು, ಚಾಮರಾಜನಗರ, ಹಾಗೆ ಮಂಡ್ಯ, ಈ ಮೂರು ಸೇರಿ ಒಂದು ಝೋನ್. ಆ ಥರ ಬೇರೆ ಬೇರೆ ಝೋನ್ಸ್ ಇರುತ್ತೆ. ಸೊ ಆ್ಯಕ್ಚುಲಿ ನಿಮಗೆ ನೆಕ್ಸ್ಟ್ ಎಪಿಸೋಡ್ ಬಂದಾಗ, ಸೊ ಝೀರೋ ಟು ಇಂಡಿಯಾ 5th ಎಪಿಸೋಡ್ ಬಂದಾಗ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹೆಚ್ಚಾಗೆ. ಸೊ ಈಗ ಟಾಪ್ ಕ್ರಿಕೆಟ್ ಅಕಾಡೆಮೀಸು ಅಥವಾ ಬೆಸ್ಟ್ ಕ್ರಿಕೆಟ್ ಅಕಾಡೆಮೀಸು ಇರುವಂಥದ್ದು. ಬೆಸ್ಟ್ ಅಂದರೆ ಇಂಡಿವಿಜುವಲ್ ಮೇಲೆ ಆಗುತ್ತೆ. ಸೊ ಬೆಸ್ಟ್ ಅಂದರೆ ನನಗೆ ಬೆಸ್ಟ್ ಏನು, ಸೊ ನಾನು ಟಾಪ್ ಕ್ರಿಕೆಟ್ ಅಕಾಡೆಮಿಗೆ ಅಫೋರ್ಡ್ ಮಾಡೋಕ್ಕಾಗುತ್ತಾ, ನನ್ನ ಫೀಸ್ ಕಟ್ಟೋಕ್ಕಾಗುತ್ತಾ, ಫೀಸ್ ಅಂದೇಟ್ಗೆ ಎಷ್ಟು ಫೀಸ್ ಅಂತ ಕಮೆಂಟ್ ಹಾಕೋಕೆ ಹೋಗ್ಬೇಡಿ, ಅದ್ರ ಬಗ್ಗೆನೇ ತಿಳಿಸ್ಕೊಡ್ತೀನಿ. ಸೊ ನಾನು ಒಂದು ಹಳ್ಳಿಯಿಂದ ಇದ್ದರೆ ಅಥವಾ ಬೇರೆ ಝೋನಿಂದ ಇದ್ದರೆ, ಸೊ ನನಗೆ ಬೆಸ್ಟ್ ಏನು, ನನಗೆ ಇರೋದ್ರಲ್ಲಿ 4-5 ಚಾಯ್ಸಸಲ್ಲಿ ಯಾವ್ದು ಬೆಸ್ಟು ಅದು ಸೆಲೆಕ್ಟ್ ಮಾಡ್ಕೊಳ್ಳೋದು, ಅದು ಬೆಸ್ಟ್ ಕ್ರಿಕೆಟ್ ಅಕಾಡೆಮಿ ಇರುತ್ತೆ. ಸೊ ಇದು ಟಾಪ್ ಕ್ರಿಕೆಟ್ ಅಕಾಡೆಮಿ ಬೇರೆ, ಬೆಸ್ಟ್ ಕ್ರಿಕೆಟ್ ಅಕಾಡೆಮಿ ಬೇರೆ. ಸೊ ನಮ್ಮ ಅಫೋರ್ಡಬಿಲಿಟಿ ಏನಿರುತ್ತೆ ಅದರಲ್ಲಿ ಬೆಸ್ಟ್ ಹುಡ್ಕೋದು ಬೆಸ್ಟ್ ಕ್ರಿಕೆಟ್ ಅಕಾಡೆಮಿ, ಅಥವಾ ನಮ್ಮ ಸಿಟಿ ಹತ್ರ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಯೂಶ್ವಲಿ ತುಂಬ ಕಾಮನ್ ಆಗಿರೋ ಪ್ರಾಬ್ಲಮ್ ಅಂದರೆ ಅಕಾಡೆಮೀಸು ತುಂಬ ಕಡೆ ಇಲ್ಲ.
ಬ್ಯಾಂಗ್ಳೂರಲ್ಲಿ ನಿಮ್ಗೆ ಯಾವ ಏರಿಯಾಗೆ ಹೋದ್ರೂ ಒಂದಲ್ವಾ ಒಂದು ಅಥವಾ ಎರಡೆರಡು ಅಕಾಡೆಮಿಗಳು ನಿಮಗೆ ಕ್ರಿಕೆಟ್ ಅಕಾಡೆಮಿಗಳು ಎವ್ರಿ ಏರಿಯಾದಲ್ಲಿ ಸಿಗುತ್ತೆ. ಅದೇ ನೀವು ಬ್ಯಾಂಗ್ಳೂರು ಆಚೆ ಬೇರೆ ಡಿಸ್ಟಿಕ್ಗಳಿಗೆ ಹೋದರೆ ಕ್ರಿಕೆಟ್ ಅಕಾಡೆಮಿಗಳು ತುಂಬ ಕಷ್ಟ ಆಗುತ್ತೆ. ಇದ್ರೂ 50 ಕಿಲೋಮೀಟ್ರು 60 ಕಿಲೋಮೀಟ್ರು ಟ್ರಾವೆಲ್ ಮಾಡಬೇಕಾಗುತ್ತೆ. ಅದು ನಮ್ಮ ಇಂಟೆನ್ಷನ್ ನಮ್ಮ ಹಳ್ಳಿ ಮಕ್ಳಿಗೂ ಕೂಡ ಕ್ರಿಕೆಟ್ ರೀಚ್ ಆಗಬೇಕು, ಕೈಗೆ ತಲುಪಬೇಕು ಅನ್ನೋ ಇಂಟೆನ್ಷನ್ ಇರೋದ್ರಿಂದ ಇದೆಲ್ಲ ಸ್ವಲ್ಪ ಡೀಟೇಲ್ ಆಗಿ ಹೋಗ್ತಿರೋದಷ್ಟೇ. ಸೊ ಇದನ್ನು ನಾವು ಬೇಕಾದ್ರೆ ಫಾರಿನ್ ಕಲ್ಚರ್ ಆಗಿ ಅಡ್ಯಾಪ್ಟ್ ಮಾಡ್ಕೋಬೋದು. ಎಕ್ಸ್ಪೆಷಲಿ ನಮ್ಮ ಹಳ್ಳಿ ಕಡೆಯವರು, ಎಕ್ಸ್ಪೆಷಲಿ ಪೇರೆಂಟ್ಸು ತುಂಬ ಇಂಟ್ರೆಸ್ಟೆಡ್ ಆಗಿರ್ತಾರೆ ಅವ್ರ ಮಕ್ಳಿಗೆ ಟ್ರೈನಿಂಗ್ ಮಾಡಬೇಕು ಕೊಡಿಸ್ಬೇಕು ಅಂತ. ಇಲ್ಲಿ ಫಾರಿನ್ ಕಲ್ಚರ್ ಏನು ಅಡ್ಯಾಪ್ಟ್ ಮಾಡ್ಕೋಬೋದು ಅಂದರೆ, ಫಾರಿನಲ್ಲಿ ಯೂಶ್ವಲಿ ಏನಾಗುತ್ತೆ ಅಂದರೆ ತುಂಬ ಕಾಮನ್ನಾಗಿ ಎಲ್ಲರ ಮನೆ ಹತ್ರನೂ ಒಂದು ಹಿಂದೆ ಜಾಗ ಇರುತ್ತೆ, ನೆಟ್ ಗೀಟ್ ಹಾಕ್ಕೊಂಡು ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾರೆ ಥ್ರೂ ಔಟ್ ವೀಕು. ಹಾಗೆ ನಮ್ಮ ಹಳ್ಳಿ ಕಡೆಯೂ ಕೂಡ ಮಾಡ್ಬೋದು. ನಿಮ್ಮ ಹತ್ರ ಜಾಗ ಇದ್ದರೆ ಒಂದೇ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಕೋಚಿಂಗ್ ಅಂತ ಬಂದಾಗ ವೀಕೆಂಡು ಅವರು ಟ್ರಾವೆಲ್ ಮಾಡ್ತಾರೆ, ಯಾವ್ರಿಗೆ ಹತ್ರ ಯಾವುದಿದೆ ಯಾವ್ದು ಹತ್ರ ಇದೆ ಅಲ್ಲೋಗಿ ಏನು ನೆಕ್ಸ್ಟ್ ಒಂದು ವಾರ ಏನು ಟ್ರೈನ್ ಮಾಡ್ಬೋದು, ಯಾವ ರೀತಿ ಒಂದು ಐಡಿಯಾ ತೊಗೋತಾರೆ. ಸೊ ಯಾವ ರೀತಿ ಟ್ರೈನ್ ಮಾಡ್ಬೋದು, ಹಾಗೆ ಅಲ್ಲೋಗಿ ಮತ್ತೆ ಪ್ರಾಕ್ಟೀಸ್ ಮಾಡ್ತಾರೆ, ಮತ್ತೆ ವೀಕೆಂಡ್ ಬರ್ತಾರೆ, ಕಲಿತಾರೆ, ಮತ್ತೆ ಹೋಗ್ತಾರೆ. ಸೊ ಆ ರೀತಿ ಒಂದು ಪ್ರೋಸೆಸ್ ಇರುತ್ತೆ. ಯೂಶ್ವಲಿ ಪಬ್ಲಿಕ್ ಪಾರ್ಕ್ಗಳಲ್ಲಿ, ಮನೆ ಹತ್ರ ಜಾಗ ಇಲ್ಲ ಅಂದರೂ ಫಾರಿನಲ್ಲಿ ಪಬ್ಲಿಕ್ ಪಾರ್ಕಲ್ಲಿ ಅವ್ರಿಗೆ ಅಲೌಡ್ ಇರುತ್ತೆ. ಸೊ ಅವ್ರಿಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಅಲ್ಲೂ ಕೂಡ ಮಾಡ್ತಾರೆ. ಸೊ ಅದೇ ಕಲ್ಚರ್ನ ನಾವು ನಮ್ಮ ಹಳ್ಳಿ ಕಡೆ ಅಡ್ಯಾಪ್ಟ್ ಮಾಡ್ಬೋದು. ಸೊ ವೀಕೆಂಡ್ ಸ್ಯಾಟರ್ಡೆ ಸಂಡೇ ನೀವು ಕೋಚಿಂಗ್ ಅಕಾಡೆಮೀಸ್ ಹೋಗಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಬೆಸ್ಟ್ ಮಾಡ್ಕೊಳಕ್ಕೋದ್ರೆ ಇದು ಬೆಸ್ಟ್ ಐಡಿಯಾ ಅಂತ ನನಗನ್ಸುತ್ತೆ. ಯಾಕೆಂದರೆ ಬ್ಯಾಂಗ್ಳೂರವ್ರಿಗಾದರೂ ಓಕೆ. ಸೊ ಇಲ್ಲಿ ಬೆಸ್ಟ್ ವರ್ಸಸ್ ಟಾಪ್ ಕ್ರಿಕೆಟ್ ಅಕಾಡೆಮಿ ಯಾವ ರೀತಿ ಅನ್ಸುತ್ತೆ ಅಂದರೆ, ನನಗೊಂದು ಮಾತು ಜ್ಞಾಪನ ಬರ್ತಾಯಿದೆ ಇಲ್ಲಿ. ದುಡ್ಡಿದ್ರೆ ಟೈಮ್ ಉಳಿಸ್ಬೇಕು ಅಥವಾ ಟೈಮ್ ಇದ್ದರೆ ದುಡ್ಡು ಉಳಿಸ್ಬೇಕು. ಸೊ ಆ ಕಾನ್ಸೆಪ್ಟಲ್ಲಿ ನಿಮ್ಮ ಹತ್ರ ದುಡ್ಡಿದ್ರೆ ಟೈಮ್ ಉಳಿಸೋದಕ್ಕೆ ನೀವು ಟಾಪ್ ಕ್ರಿಕೆಟ್ ಅಕಾಡೆಮೀಸ್ನ ಖಂಡಿತ ನೀವು ಆಫರ್ ಮಾಡ್ಬೋದು. ಅಥವಾ ದುಡ್ಡಿಲ್ಲ ಟೈಮ್ ಇದೆ ಅಂದಾಗ ನೀವು ಟೈಮ್ನ ಎಕ್ಸ್ಟ್ರಾ ನಿಮಗೆ ಆದಷ್ಟು ಕೊಡಬೇಕಾಗತ್ತೆ. ಸೊ ಅದು ಬೆಸ್ಟ್ ಕ್ರಿಕೆಟ್ ಆಗಿದೆ. ನಿಮಗೆ ಎಷ್ಟು ಬೆಸ್ಟಾಗಿ ಕೊಡ್ತಾರೆ ನಿಮಗೆ ಅದು 2 ದಿನದಲ್ಲಿ ಒಂದು ವಾರ ನಿಮಗೆ ವರ್ಕ್ ಮಾಡೋದಕ್ಕೆ ಏನು ವರ್ಕ್ ಮಾಡಬೇಕು ಆ ಥರ ಡೀಟೇಲ್ಸ್ ಕೊಟ್ಟು ಅಥವಾ ನೀವೇ ಕಲಿಯೋ ರೀತಿ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟರೆ, ಹಾಗೆ ಮ್ಯಾಚಸ್ ಇದ್ದರೆ ನಿಮಗೆ ಕಾಲ್ ಮಾಡೋದ್ರಿದ್ದರೆ ಅದು ಆ ರೀತಿ ಬೆಸ್ಟ್ ಹೋಗುತ್ತೆ. ಸೊ ಇನ್ನು ಟಾಪ್ ಕ್ರಿಕೆಟ್ ಅಕಾಡೆಮೀಸು ಹೇಗೆ ಡಿಫೈನ್ ಮಾಡ್ತಾರೆ ಅಂದರೆ, ಫಸ್ಟ್ ಥಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಎಷ್ಟು ಜಾಗ ಇದೆ, ಎಲ್ರಿಗೂ ಏನು ಬರೋರಿಗೆಲ್ಲರಿಗೂ ಕೋಚಿಂಗ್ ನೀಡೋಕ್ಕಾಗುತ್ತಾ ಅದೊಂದು. ಸೆಕೆಂಡ್ಲಿ KSA ರಿಜಿಸ್ಟರ್ಸ್ ಕ್ಲಬ್ಸು, ಅದ್ರ ಬಗ್ಗೆ ಬರ್ತೀನಿ. ನಿಮಗೆ ತುಂಬ ಕನ್ಫ್ಯೂಷನ್ಸ್ ಇದೆ, ಎಸ್ಪೆಷಲಿ ಆಬ್ವಿಯಸ್ಲಿ ಕ್ರಿಕೆಟ್ ಬ್ಯಾಕ್ಗ್ರೌಂಡಲ್ಲಿ ಇಲ್ಲ ಅಂದರೆ ಅವ್ರಿಗೆ ಅರ್ಥ ಆಗಿರಲ್ಲ. ಸೊ ಕ್ಲಬ್ಸ್ ಬೇರೆ, ಅಕಾಡೆಮೀಸ್ ಬೇರೆ, ಕೋಚಿಂಗ್ ಸೆಂಟರ್ಸ್ಗಳು ಬೇರೆ. ಕ್ಲಬ್ಸ್, ಕೋಚಿಂಗ್ ಸೆಂಟರ್ಸ್, ಅಕಾಡೆಮಿ ಎರಡು ಅಂದರೆ ಕ್ಲಬ್ಸ್ ಬೇರೆ. ಕ್ಲಬ್ಸ್ ಏನು, KSA ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ನಲ್ಲಿ ಏನು ರಿಜಿಸ್ಟರ್ಡ್ ಆಗಿ ಒಂದು ಟೀಮ್, ಅದು ಈಗ 11 ಜನ ಹಿಂಗೆ ಟೀಮ್ ಇದೆಯೋ ಒಂದು ಟೀಮಲ್ಲಿ, ಅದೊಂದು ಟೀಮು, ಒಂದು ಕ್ಲಬ್, ಡಿವಿಷನ್ಸ್ ಅಂತಾರೆ ಅದು. ಸೊ ಅದನ್ನು ಫಸ್ಟ್ ಡಿವಿಷನ್ ಅನ್ಬೋದು, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ವರೆಗೂ ಡಿವಿಷನ್ಸ್ ಇರುತ್ತೆ. ಅದು ರಿಜಿಸ್ಟರ್ಡ್ ಕ್ಲಬ್ಸು. ಅದು ಮ್ಯಾಚಸ್ ಆಡೋದಕ್ಕೆ ಅಲ್ಲಿ ನಿಮಗೆ ಟ್ರೈನಿಂಗ್ ಆಗೋದಿಲ್ಲ, ಅದು ಕೂಡ ಕನ್ಸಿಡರ್ ಆಗುತ್ತೆ. ಅದೊಂದೇ ಅಲ್ಲ, ಅದು ಒನ್ ಆಫ್ ದ ಮೇನ್ ಫ್ಯಾಕ್ಟರ್ಸು. ಸೊ ಅದು ಕೂಡ ಕನ್ಸಿಡರ್ ಆಗುತ್ತೆ. ಹಾಗೆ ನೆಕ್ಸ್ಟು ಕೋಚಿಂಗ್ ಕ್ವಾಲಿಟೀಸು, ಅಗೇನ್ ಕೋಚಿಂಗ್ ಕ್ವಾಲಿಟೀಸ್ ಮತ್ತು ಆ ಅಕಾಡೆಮಿಯಿಂದ ಎಷ್ಟು ಜನ ಗ್ರೇಡ್ಸ್ನ ರೀಚ್ ಆಗಿದ್ದಾರೆ, ಇಂಡಿಯಾ ಎಷ್ಟು ಜನ ಆಡಿದ್ದಾರೆ, ಎಷ್ಟು ಜನ ಸ್ಟೇಟ್ ಆಡಿದ್ದಾರೆ, ಅದೆಲ್ಲ ಕಂಪೇರ್ ಮಾಡಿ ಒಂದು ರ್ಯಾಂಕಿಂಗ್ ಬರುವಂಥದ್ದು. ಆ ರೀತಿ ರ್ಯಾಂಕಿಂಗಲ್ಲಿರೋವಂಥದ್ದು ಕರ್ನಾಟಕದಲ್ಲಿ ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ತುಂಬ ಕಾಂಪಿಟಿಷನ್ ಇದ್ರೂ, ಇನ್ಫ್ಯಾಕ್ಟ್ ನಿಮ್ಗೆ ಗೊತ್ತಿರಲಿ, ಇಂಡಿಯಾದಲ್ಲೇ ಬ್ಯಾಂಗ್ಳೂರು ಕ್ರಿಕೆಟ ಬಂದರೆ ತಪ್ಪಾಗಲ್ಲ. ನಿಮ್ಮ ಬ್ಯಾಂಗ್ಳೂರಲ್ಲಿ ಬಿಟ್ಟರೆ ನಿಮಗೆ ಎಲ್ಲೂ ಕಾಣೋಕ್ಕೆ ಸಿಗಲ್ಲ ಅನ್ಕೋತೀನಿ. ಎವ್ರಿ ಏರಿಯಾ ನಿಮಗೆ ಒಂದು ಕ್ರಿಕೆಟ್ ಕೋಚಿಂಗ್ ಸೆಂಟರ್ ಸಿಗುತ್ತೆ. ಸೊ ಇದು ಇಂಡಿಯಾದಲ್ಲಿ ಬೇರೆ ಎಲ್ಲ ಆಗುತ್ತೆ ನನಗೆ ಗೊತ್ತಿಲ್ಲ, ಬಟ್ ನಾನು ಕೇಳಿರೋ ಪ್ರಕಾರ ಕರ್ನಾಟಕದಲ್ಲಿ ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ಮಾತ್ರ ನಿಮ್ಗೆ ಎಲ್ಲೋದ್ರೂ ಕ್ರಿಕೆಟ್ ಅಕಾಡೆಮೀಸ್ ಸಿಗುತ್ತೆ. ಬಟ್ ಬೆಸ್ಟು ನೀವು ಚೂಸ್ ಮಾಡ್ಬೋದು. ಸೊ ಹಾಗೆ ಟಾಪ್ ಲಿಸ್ಟಿಗೆ ಬಂದರೆ ಬ್ಯಾಂಗ್ಳೂರಿಗೆ ಅಂತ ಬಂದರೆ ನಿಮಗೆ ತುಂಬ ಇದ್ದಾವೆ. BPCA ಅಂತ ಇದೆ, ಜಸ್ಟ್ ಕ್ರಿಕೆಟ್ ಅಂತ ಇದೆ, 6 ಕ್ರಿಕೆಟ್ ಅಂತ ಇದೆ. ಏರಿಯಾಗೊಂದು ಏನೊಂದು ಇದೆ. ಎಸ್ಪೆಷಲಿ ಇದು ಬ್ಯಾಂಗ್ಳೂರಿಗೆ ಒನ್ ಆಫ್ ದ ಮೇನ್ ಅಕಾಡೆಮೀಸ್. ಆದರೆ ಇನ್ನು ಇಂಡಿಯಾಗೆ ಅಂತ ಬಂದ್ರೂ ನಮ್ಮ ಕರ್ನಾಟಕದಲ್ಲಿ ಇರೋದು, ಅದು ಕೂಡ ನಮ್ಮ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಕೆಟೇ. ಇದು ಕೂಡ ನಮ್ಮ ಬ್ಯಾಂಗ್ಳೂರಿಗೆ ಅಷ್ಟೇ ಅಲ್ಲ, ಎಂಟೈರ್ ಇಂಡಿಯಾಗೇ ನಂಬರ್ 1 ಕ್ರಿಕೆಟ್ ಅಕಾಡೆಮಿ. ಟಾಪ್ ಲಿಸ್ಟಲ್ಲಿ ವರ್ಲ್ಡ್ ವೈಸ್ ಬರುತ್ತೆ. ಸೊ ವರ್ಲ್ಡ್ ಕ್ಲಾಸ್ ಸ್ಪೆಷಾಲಿಟೀಸ್ ಜೊತೆ ತುಂಬ ಜನ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸು, ಸ್ಟೇಟ್ ಪ್ಲೇಯರ್ಸು, IPL ಪ್ಲೇಯರ್ಸು ಇಲ್ಲಿಂದ ಆಚೆ ಬಂದಿರೋದಂತೂ
ಅದಕ್ಕಿಂತ ಇಂಪಾರ್ಟೆಂಟಾಗಿ 28 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರುವಂಥದ್ದು ಈ ಕ್ರಿಕೆಟ್ ಅಕಾಡೆಮಿಗೆ. ಅಷ್ಟು ಹಳೆಯದು. ನನಗೂ ಕೂಡ ಆ್ಯಕ್ಚುಲಿ ತುಂಬ ಪ್ರೌಡಾಗಿ ಹೇಳ್ಕೊಬೋದು. ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಕೆಟ್ಗೆ 28 ವರ್ಷ ತುಂಬಿದ್ರು. ನನಗೆ ಇಲ್ಲಿ ಈ ಜಾಗದಲ್ಲೇ ನನಗೆ 20 ವರ್ಷ ತುಂಬಿದೆ. ಸೊ ಐ ಆಮ್ ವೆರಿ ಪ್ರೌಡ್. ನಾನು ಎಲ್ಲಿ 20 ವರ್ಷದಿಂದ ಇಲ್ಲಿ ಬಂದು ರೀಚ್ ಆಗಿದ್ದಕ್ಕೆ ನಾನು ಪ್ರೌಡ್ ಆಗಿದ್ದೀನಿ. ಇದು ನನ್ನ ಮನೆ. ಕಳೆದ 20 ವರ್ಷದಿಂದ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಕೆಟ್ ಲಾಸ್ಟ್ ಕಮ್ಮಿ ಅಂದ್ರೂ 10 ವರ್ಷದಿಂದನೂ ನಾವೇ ಇಂಡಿಯಾ ಲೆವೆಲಲ್ಲಿ ನಂಬರ್ 1 ಕ್ರಿಕೆಟ್ ಅಕಾಡೆಮಿ ನಮ್ಮ ಕರ್ನಾಟಕದಲ್ಲಿರೋದು. ಅದು ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಕೆಟು ನಮ್ಮೆಲ್ಲರಿಗೂ ಹೆಮ್ಮೆನೇ. ನ್ಯಾಷನಲ್ ವೈಸ್ ನೋಡಿದ್ರೆ ನಮ್ಮ ಕರ್ನಾಟಕದಲ್ಲೇ ಇರೋದು. ಇನ್ನೂ ಒಂದು ದೊಡ್ಡ ಕನ್ಫ್ಯೂಷನ್ಸು ಎಲ್ರಿಗೂ ಇರೋದು ಅಂದರೆ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ NCA ಬಂದು ಎಕ್ಸ್ಕ್ಲೂಸಿವ್ಲಿ ಯಾರು ಸ್ಟೇಟು ಇಂಡಿಯಾ ಆಲ್ಮೋಸ್ಟ್ ಆಡ್ತಿದ್ದಾರೆ ಅಥವಾ ರಿಯಾಬು ಇಂಡಿಯಾ ಆಡ್ತಿರೋರಿಗೆ ಇಂಜುರಿ ಆದರೆ ರಿಕವರಿಗೆ ಅವ್ರಿಗೆ ಅದು ಎಸ್ಪೆಷಲಿ NCA ನ್ಯಾಷನಲ್. NCA ಬಂದು ಇಂಟರ್ನ್ಯಾಷನಲ್ ಕ್ರಿಕೆಟರ್ಸು, ನ್ಯಾಷನಲ್ ಕ್ರಿಕೆಟರ್ಸು ಯಾರು ಸ್ಟೇಟ್ ಆಡಿ ಅಲ್ಲಿಂದ ಪರ್ಫಾರ್ಮ್ ಮಾಡಿ ಅಲ್ಲಿ ಸೆಲೆಕ್ಟ್ ಆದವ್ರಿಗೆ ಈ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಲಿ ಟ್ರೈನಿಂಗ್ ಆಗೋವಂಥದ್ದು. ಹಾಗೆ ಇಂಜುರೀಸ್ ಇದ್ದರೆ ರಿಕವರಿ ಮಾಡೋದಕ್ಕೆ ರಿಯಾಬ್ ಮಾಡೋದಕ್ಕೆ ಎಲ್ಲ ಅಲ್ಲಾಗೋಂಥದ್ದು. ನಾವು ಹೋಗಿ ಜಾಯ್ನ್ ಆಗೋಕ್ಕಾಗಲ್ಲ. ನಾವು ಕಾಮನಾಗಿ ಜಾಯ್ನ್ ಆಗೋಕ್ಕಾಗಲ್ಲ. ಅದು ಸೆಲೆಕ್ಟ್ ಆಗಬೇಕಾಗತ್ತೆ. ಅದು ಎಸ್ಪೆಷಲಿ ಸ್ಟೇಟ್ ಥ್ರೂ ಆಗುತ್ತೆ ಅದು. ಸೊ ಇದೊಂದು ಕನ್ಫ್ಯೂಷನ್ ಇತ್ತು. ಕ್ಲಬ್ಸ್ ಬಗ್ಗೆ ನಿಮ್ಗೆ ಹೇಳಿದ್ದೀನಿ. ಸೊ ಕ್ಲಬ್ಸ್ ಯಾವ ರೀತಿ ಇರುತ್ತೆ ಒಂದು ಇದಕ್ಕೆ ಇನ್ನೂ ಡೀಟೇಲಾಗಿ ಹೋಗ್ತೀನಿ ಆ್ಯಕ್ಚುಲಿ. ಸೊ 0 to India ಸೀರೀಸಲ್ಲಿ ಹೋಗ್ತಾ ಸೊ ಫಸ್ಟ್ ಸ್ಟೆಪ್ ಅಂತ ಬಂದಾಗ ನಾನು ಪರ್ಸ್ನಲಿ ಅಡ್ವೈಸ್ ಮಾಡೋದು ಪ್ರೈಮರಿ ಝೋನ್ ಏನು, ನಾನು ಮೈಸೂರವನು. ಪ್ರೈಮರಿ ಝೋನ್ ಅಂದರೆ ನಾನು ಮೈಸೂರವನಾಗಿದ್ದರಿಂದ ಅಲ್ಲಿ ಏನು ಸಂಸ್ಥೆ ಏನಿದೆ ಮೈಸೂರು ಝೋನ್ ಕರ್ನಾಟಕ ಅಸೋಸಿಯೇಷನ್ ಏನಿದೆ ಅಲ್ಲಿ ನಾನು ಮೈಸೂರನಾಗಿ ನನಗೆ ಅಂತಲೇ ಇರೋದು. ಅದು ಯಾರು ಬಳ್ಳಾರಿಯಿಂದ ಬಂದು ಅಲ್ಲಿ ಸೆಲೆಕ್ಷನ್ಸ್ ಕೊಡೋಕ್ಕಾಗಲ್ಲ. ಯಾಕಂದರೆ ಬಳ್ಳಾರಿಯವ್ರಿಗೆ ಅಂತಲೇ ಸಪ್ರೇಟ್ ಆಗಿದೆ ಅಲ್ಲಿ. ಸೊ ಅವ್ರಿಗೆ ಅಂತ ಅದು. ಸೊ ಆ ರೀತಿ ಸೊ ಒಂದು ಪ್ರೈಮರಿ ಝೋನು ಒಂದು ಮೈಸೂರು ನಂದಾದರೆ ಅಲ್ಲಿ ಸೆಲೆಕ್ಷನ್ಸ್ ಕೊಡ್ಬೋದು. ಇನ್ನೊಂದು ಸೆಕೆಂಡ್ರಿ ಝೋನ್ ಅಂತ. ಸೊ ಸೆಕೆಂಡ್ರಿ ಝೋನ್ ಏನು, ನಾನು ಮೈಸೂರು ಝೋನಿಂದ ಬ್ಯಾಂಗ್ಳೂರು ಝೋನ್ಗೆ ಆಡ್ಬೋದು. ಅಲ್ಲೂ ಲಿಮಿಟೇಷನ್ಸ್ ಇದೆ. ಅದು ಡೀಟೇಲಾಗಿ ಬರ್ತೀನಿ. ಬರೀ ಬ್ರೀಫ್ ಮಾಡ್ತಿರೋದಷ್ಟೇ. ಇದು 0 to India ಸೀರೀಸ್ ಅಲ್ಲ. ಸೊ ಬೆಸ್ಟ್ ಅಕಾಡೆಮೀಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇರೋದಷ್ಟೇ. ಸೊ ಸೆಕೆಂಡ್ರಿ ಝೋನಾಗಿ ನಾನು ಬ್ಯಾಂಗ್ಳೂರ್ಗೆ ಆಡ್ಬೋದು. ಸೆಲೆಕ್ಷನ್ಸ್ ಕೊಡೋಕ್ಕಾಗಲ್ಲ. ಅದಕ್ಕಲ್ಲೂ ಲಿಮಿಟ್ಸ್ ಇರುತ್ತೆ. ಸೊ ಒಂದು ಟೀಮಲ್ಲಿ ಇಬ್ಬರೇ ಪ್ಲೇಯರ್ಸು ಅಥವಾ 4 ಪ್ಲೇಯರ್ಸು ಮೊಫೈಲ್ ಶೀಲ್ ಅಂತಾರೆ. ಮೊಫೈಲ್ ಶೀಲ್ ಪ್ಲೇಯರ್ಸು ಬ್ಯಾಂಗ್ಳೂರು ಝೋನ್ಗೆ 4 ಜನ ಆಡ್ಬೋದು ಅಷ್ಟೇ ಒಂದು ಮ್ಯಾಚಲ್ಲಿ, ಒಂದು ಟೀಮಲ್ಲಿ. ಸೊ ಆ ರೀತಿ ಎಲ್ಲ ರೂಲ್ಸ್ಗಳಿದೆ. ಅದನ್ನು ಖಂಡಿತ ನಿಮಗೆ ಸೀರೀಸಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈಗ ಆ್ಯಕ್ಚುಲಿ ನನಗೆ ರಿಸರ್ಚ್ ಪ್ರಕಾರ ಗೊತ್ತಾಗಿರೋದು ಅಂದರೆ ಬ್ಯಾಂಗ್ಳೂರೇನೋ ಕ್ರಿಕೆಟ್ ಹಬ್ಬು. ಬೇರೆ ಡಿಸ್ಟಿಕ್ಗಳಲ್ಲಿ ನಮ್ಮ ಡಿಸ್ಟಿಕ್ ಝೋನ್ಸು ಅಲ್ಲೆಲ್ಲ ಕ್ವಾಲಿಟೀಸ್ ಇವಾಗ ಸ್ವಲ್ಪ ಡೆವಲಪ್ ಆಗ್ತಾಯಿದೆ. ಸೊ ಹಾಗೆ ಕ್ರಿಕೆಟರ್ಸು ಕ್ವಾಲಿಟೀಸ್ ಅಂತೂ ಇಂಪ್ರೂವ್ ಆಗೋದು ತುಂಬ ಇದೆ. ಅದಂತೂ ನಿಮಗೆ ಮೋಟಿವೇಟ್ ಮಾಡಬೇಕು ಕ್ರಿಕೆಟ್ನ ಇನ್ನೂ ಸೀರಿಯಸ್ ಆಗಿ ತೊಗೊಳೋದಕ್ಕೆ. ಕಾಂಪಿಟೇಷನ್ ಇಷ್ಟಿದೆ ಅಂತ ಹೇಳ್ತೀವಿ, ಬಟ್ ಕಾಂಪಿಟೇಷನ್ ಬರೀ ನಂಬರ್ ಅಷ್ಟೇ ಅಲ್ಲ, ಪರ್ಫಾರ್ಮೆನ್ಸ್ ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬೆಟರ್ ಆಗ್ತಿದೆ ಅಂತ ಹೇಳ್ಬೋದು. ಆದರೆ ಎಲ್ಲ ಝೋನ್ಸ್ಗಳು ಆಗ್ತಿದೆಯಾ? ಇಲ್ಲ. ಕ್ವಾಲಿಟೀಸ್ ತುಂಬ ಇದಾಗ್ತಿದೆ. ಸೊ ಅಲ್ಲಿ ಡೆವಲಪ್ ಮಾಡೋವಂಥದ್ದು ಎಕ್ಸ್ಪೆಷಲಿ ನಂದು ಕಾನ್ಸಂಟ್ರೇಷನ್ ಇರೋವಂಥದ್ದು. ಅದಕ್ಕಾಗಿ ಲಾಸ್ಟ್ 2-3 ತಿಂಗಳಿಂದ ನಾನು ಬೇರೆ ಡಿಸ್ಟಿಕ್ಗಳಿಗೆ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಬೇರೆ ಅಕಾಡೆಮೀಸ್ಗೆ ಎಲ್ಲೆಲ್ಲಿ ಇನ್ವೈಟ್ ಮಾಡ್ತಾರೆ ಅಲ್ಲೆಲ್ಲ ಹೋಗಿ ಕೋಚಿಂಗ್ ಮಾಡಿ ಆದಷ್ಟು ಎಷ್ಟಾಗುತ್ತೆ ನಮ್ಮ ಕೈಯಲ್ಲಿ ಅವ್ರಿಗೆ ಇನ್ನೂ ಡೆವಲಪ್ ಮಾಡೋದಕ್ಕೆ ಅವರ ಝೋನ್ನಲ್ಲಿ ಅವ್ರ ಅಕಾಡೆಮಿಲಿ ಅಲ್ಲಿಂದನೂ ಒಂದೊಂದು ಪ್ಲೇಯರ್ಸ್ಗಳು ಬರಲಿ ಅನ್ನೋದು ಅಷ್ಟೇ ನಮ್ಮದು ಇಂಟೆನ್ಷನ್ ಇರೋಂಥದ್ದು. ಸೊ ಅದಕ್ಕಾಗಿ ಅವ್ರವ್ರ ಡಿಸ್ಟಿಕ್ಗೆ ಹೋಗಿ ನಾನೇ ಹೋಗಿ ಅವ್ರವ್ರ ಅಕಾಡೆಮೀಸಲ್ಲಿ ಎಲ್ಲೆಲ್ಲಿ ಇನ್ವೈಟ್ ಮಾಡಿರ್ತಾರೆ ಅಲ್ಲೇ ಕೋಚಿಂಗ್ ಮಾಡ್ತಿರೋದು. ಸೊ ಹಾಗೆ ಈ ಜಾನ್ವರಿಲೇ ನಾನು ಕೂಡ ಧಾರವಾಡಕ್ಕೆ ಬರ್ತಾಯಿದ್ದೀನಿ. ಸೊ ಅಲ್ಲೂ ಕೂಡ ಧಾರವಾಡಲ್ಲಿರುವಂಥ ಮಕ್ಕಳಿಗೆ ಎಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅವರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು. ಆದಷ್ಟು ಬೇಗ ನಿಮಗೆ ಅನೌನ್ಸ್ ಮಾಡ್ತೀನಿ ಅದ್ರ ಬಗ್ಗೆ. ಸೊ ಅದೇ ರೀತಿ ಅಕ್ರಾಸ್ ಕರ್ನಾಟಕ ತುಂಬ ಕಡೆ ನಾನು ಆಗಲೇ ಹೇಳಿದಂತೆ 50 ಕಿಲೋಮೀಟ್ರ್ ಟ್ರಾವೆಲ್ ಮಾಡಬೇಕು. ಇಂಟ್ರೆಸ್ಟ್ ಇರೋರ್ಗು 50 ಕಿಲೋಮೀಟ್ರ್ ಟ್ರಾವೆಲ್ ಮಾಡಬೇಕು. ಎಲ್ಲ ಡಿಸ್ಟಿಕಲ್ಲೂ ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಅಕಾಡೆಮೀಸು ಅಥವಾ ನೆಚ್ಚೇ ಇರೋಲ್ಲ. ಆಲ್ಮೋಸ್ಟ್ 2 ನೆಟ್ ಇಟ್ಕೊಂಡು ಕ್ಲಬ್ ನಡೆಸೋ ಥರ ನಡೆಸ್ತಾ ಇರ್ತಾರೆ. ಹಾಗೆ ಇನ್ ಕೇಸ್ ನಿಮಗೆ ಬೇರೆ ನಮ್ಮ ಮ್ಯಾಂಗ್ಳೂರ್ ಝೋನ್ ಆಗಿರ್ಬೋದು, ರಾಯಚೂರು ಝೋನ್ ಆಗಿರ್ಬೋದು, ಯಾರು ಕ್ಲಬ್ ಓನರ್ಸ್ ಇದೆಯಾ, ಕ್ಲಬ್ ಮ್ಯಾನೇಜ್ಮೆಂಟ್ ಇದೆಯಾ,
4th, 3rd ಡಿವಿಷನಲ್ಲಿರೋರು ಸ್ಟ್ರಗಲ್ ಮಾಡ್ತಿರೋರು ಟೀಮ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಅಥವಾ ಪ್ರಮೋಷನ್ ತೊಗೊಳೋದಕ್ಕೆ ದಯವಿಟ್ಟು ಇಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಕೈಲೂ ಕೂಡ ಎಷ್ಟಾಗುತ್ತೆ ಅಲ್ಲಿಂದ ಕ್ರಿಕೆಟರ್ಸ್ಗೆ ಇನ್ನೂ ಎಷ್ಟು ಟೀಮ್ಸ್ಗಳನ್ನ ಪ್ರಮೋಟ್ ಮಾಡೋಕ್ಕಾದ್ರೆ ನಮ್ಮ ಕಡೆಯಿಂದ ಒಂದು ಎಫರ್ಟ್ ಖಂಡಿತ ಒಂದು ಹ್ಯಾಂಡ್ ಕೊಡ್ತೀವಿ. ಹಾಗೆ ನಿಮ್ಮಲ್ಲಿ ಯಾರಾದರೂ ನಿಮ್ಮ ಡಿಸ್ಟಿಕಲ್ಲಿ ಯಾವುದು ಕ್ರಿಕೆಟ್ ಕೋಚಿಂಗ್ ಇಲ್ಲ ಅಥವಾ ಕ್ರಿಕೆಟ್ ಕೋಚಿಂಗ್ ಬೇಕು ಅಂತ ನಿಮ್ಮ ತಲೆಯಲ್ಲಿ ಇದ್ದರೆ ಏನಾದ್ರು ಮಾಡಬೇಕು ಅಂತ ಇದ್ದರೆ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ಕೈಯಿಂದ ಏನು ಸಪೋರ್ಟ್ ನೀಡೋಕ್ಕಾಗುತ್ತೆ ನಿಮಗೆ ಡೆವಲಪ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಹತ್ರ ಜಾಗ ಇದ್ದು ಇನ್ವೆಸ್ಟ್ ಮಾಡೋಕ್ಕಾದರೆ ನಾನು ಖಂಡಿತ ಸಪೋರ್ಟ್ ಕೊಡ್ತೀನಿ. ಸೊ ಖಂಡಿತ ನಿಮ್ಮ ಡಿಸ್ಟಿಕಲ್ಲೂ ಕ್ರಿಕೆಟ್ನ ಡೆವಲಪ್ ಮಾಡೋದಕ್ಕೆ, ಕ್ರಿಕೆಟ್ ಅಕಾಡೆಮಿನ ಡೆವಲಪ್ ಮಾಡೋದಕ್ಕೆ ಖಂಡಿತ ನಾನು ಸಪೋರ್ಟ್ ಕೊಡ್ತೀನಿ. ಸೊ ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. 0 to India ಸೀರೀಸ್ ಅಂತ ಬಂದಾಗ, ಸೊ ಫಸ್ಟ್ ಸ್ಟೆಪ್ ಅಂತ ಬಂದಾಗ ನಿಮ್ಮ ಡಿಸ್ಟಿಕ್ ಯಾವುದು ಅಂತ ಕಮೆಂಟ್ ಹಾಕಿ. ಸೊ ನಿಮ್ಮ ಡಿಸ್ಟಿಕ್ಕು ಯಾವ ಝೋನಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈಗಲೇ ಹಾಕಿ. ಸೊ 5th ಎಪಿಸೋಡಲ್ಲಿ ಇದನ್ನು ಕನ್ಸಿಡರ್ ಮಾಡ್ತಿಲ್ಲ. ಸೊ 5th ಎಪಿಸೋಡು 0 to India ಸೀರೀಸಲ್ಲಿ ಫಸ್ಟ್ ಸ್ಟೆಪ್ಪು ಕ್ರಿಕೆಟ್ ಕೋಚಿಂಗು ಎಲ್ಲಿ ತೊಗೋಬೇಕು, ಹೇಗೆ ತೊಗೋಬೇಕು ಅನ್ನೋದ್ರ ಬಗ್ಗೆ. ಸೊ ಆದಷ್ಟು ಬೇಗ ಸಿಗೋಣ. ಸೊ ನೆಕ್ಸ್ಟ್ ವೀಕು ಧಾರವಾಡಲ್ಲಿ ಇರ್ತೀನಿ. ಗುಡ್ ಲಕ್, ಆಲ್ ದ ಬೆಸ್ಟ್, ಸಿ ಯು.